ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಒಣಗಾಕಿದ್ದ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಇವಾಗ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಸಿರಿ ಇದು ಸೌಂಡ್ ಕೇಳಿಸ್ತಾ ಇತ್ತು. ಅವಳು ಇನ್ನೂ ಮಲಗಿದ್ದಾಳೆ ಅಂತ ಅಂದ್ಬಿಟ್ಟು ನಾನು ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇದ್ದೆ. ಹೋಗಿ ನೋಡಿದ್ರೆ ಅವಳು ಆಲ್ರೆಡಿ ಎದ್ದು ಆಟ ಆಡ್ತಾ ಇದ್ಲು. ಸೊ ಆವಾಗ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಅಪ್ಪು ಇನ್ನೂ ಮಲಗಿದ್ದಾನೆ. ಹೋಗ್ಬಿಟ್ಟು ಅವ್ನು ಜುಟ್ಟಿಟ್ಕೊಂಡು ಎಳೆಯೋದು, ಎದೋಳು ಅನ್ನೋ ಥರ ಮಾಡೋದು. ಸರಿ, ನಾನು ಬಟ್ಟೆಗಳೆಲ್ಲ ಏನಿದ್ವೋ ಅದನ್ನೆಲ್ಲ ಫೋಲ್ಡ್ ಮಾಡಿ ವಾರ್ಡ್ರೋಬ್ಗೆಲ್ಲ ಎತ್ತಿಟ್ಟಿದ್ದಾಯಿತು. ಇವಾಗ ಸಿರಿನ ಎತ್ಕೊಳ್ಳೋಣ ಅಂತ ಬಂದೆ. ಅವಳು ಎದ್ದಿದ ತಕ್ಷಣ ನಾನು ವಿಟಮಿನ್ D3 ಸಿರಪ್ನ ಹಾಕ್ಬಿಡ್ತೀನಿ. ಆಮೇಲಿಂದ ಮತ್ತೆ ಮರ್ತೋದ್ರೆ ಯಾಕೆ ಅನ್ನೋದಕ್ಕೋಸ್ಕರ ಅವಳು ಎದ್ದಿದ ತಕ್ಷಣ ಹಾಕ್ಬಿಡ್ತೀನಿ. ಇನ್ ಕೇಸ್ ಏನಾದರೂ ಮರ್ತೋಯ್ತು ಅಂತ ಅಂದರೆ ನೆನಪಾದಾಗ ಹಾಕ್ತೀನಿ, ಬಟ್ ಮಿಸ್ ಅಂತೂ ಮಾಡಲ್ಲ. ಎವ್ರಿ ಡೇ ವಿಟಮಿನ್ D3 ಸಿರಪ್ ಕೊಡಬೇಕು ಮಕ್ಕಳಿಗೆ 1 ವರ್ಷದವರೆಗೂ. ಇನ್ನು ಸಿರಿನ ಹೀಗೆ ಮಾತಾಡ್ಸ್ತಾನೆ ನಾನು ನಂದು ಏನಿತ್ತು ರೂಮಲ್ಲಿ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡೆ. ಇನ್ನಿವಾಗ ಎಲ್ಲ ಮನೆ ಕೆಲಸಗಳು ಏನಿದ್ದಾವೆ, ಕಸ ಗುಡಿಸಿ ಮನೆ ಒರೆಸೋದು ಇಂಥದನ್ನೆಲ್ಲ ಮಾಡಬೇಕು. ಇವತ್ತು ಶನಿವಾರ ಆಗಿರೋದ್ರಿಂದ ನಾನಿವತ್ತು ರಾಯರ ಮಠಕ್ಕೆ ಕೂಡ ಹೋಗಬೇಕು, ಹೊನ್ನವ ಮಂತ್ರಾಲಯಕ್ಕೆ. ಸೊ ಜೀವನ್ ಬರೋ ಅಷ್ಟೊತ್ತಿಗೆ ನಾನು ರೆಡಿಯಾಗಿದ್ದರೆ ಆಮೇಲೆ ಜೀವನ್ ಬಂದಿದ ತಕ್ಷಣ ಅವ್ರು ರೆಡಿಯಾಗಿ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. ಎದ್ಬಿಟ್ಟ ನೀನು? ಸಿರಿ ಸರಿ, ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಿರಿ ಇವಾಗ ಎದ್ದು ಅವ್ರ ಅಣ್ಣನ ಕೂಡ ಎಬ್ಬರಿಸ್ತಾ ಇದ್ದಾಳೆ. ಆ ಕಡೆ ಈ ಕಡೆ ಪಿಲ್ಲೋನ ಇಟ್ಟು ಸೆಕ್ಯೂರ್ ಮಾಡಿದ್ದೀನಿ ಅವಳಿಗೆ. ಅವಳು ರೋಲ್ ಆಗೋದ್ರಿಂದ ಅಲ್ವಾ ಸ್ವಲ್ಪ ಭಯನೇ ಬೆಡ್ ಮೇಲೆ ಮಲಗಿಸೋದಕ್ಕೆ. ಇನ್ನು ಬಟ್ಟೆ ಇದೆ ಒಂದು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ವಾಶ್ ಮಾಡೋದಕ್ಕೆ. ಇವತ್ತು ಶನಿವಾರ, ದೇವರ ಪೂಜೆಗೆ ಕೂಡ ಹೋಗಬೇಕು, ಅಂದರೆ ರಾಯರ ಸನ್ನಿಧಾನಕ್ಕೆ ಹೋಗಬೇಕು ಇವತ್ತು. ಸೊ ಹಾಗಾಗಿ ಬೇಗನೆ ಮನೆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಸಿರಿ ಮತ್ತು ಅಪ್ಪು ಇಬ್ಬರೂ ಕೂಡ ಅಮ್ಮನ ಮನೆಯಲ್ಲಿ ಬಿಟ್ಬಿಟ್ಟು ಹೋಗ್ತೀನಿ. ಸಿರಿಗೆ ಇವಾಗ ಸಾಲಿಡ್ ಸ್ಟಾರ್ಟ್ ಮಾಡಿರೋದ್ರಿಂದ ಅಲ್ವಾ ಮೇಂಟೈನ್ ಮಾಡ್ಬೋದು ಆರಾಮಾಗಿ. ಅವಳು ಇರ್ತಾಳೆ. ಸಂಜೆ ಊಟ ಎಲ್ಲ ತಿನ್ನಿಸಿದ್ರೆ, ಅಂದರೆ ಊಟ ಅಂದರೆ ಸರಿಯೆಲ್ಲ ತಿನ್ನಿಸಿದ್ರೆ ಇರ್ತಾಳೆ ಅವಳು. ಸೊ ಹಾಗಾಗಿ ಹೋಗ್ಬಿಟ್ಟು ಬಂದುಬಿಡೋಣ ಬೇಗ ಅಂತ. ಇನ್ನು ಪಾಪನ ಕರ್ಕೊಂಡೋದ್ರೆ ಏನು ಗೊತ್ತಾ, ಅಲ್ಲಿ ಆಗಲ್ಲ ಮೇಂಟೈನ್ ಮಾಡೋದಕ್ಕೆ. ಜೊತೆಗೆ ಅವಳು ಅಳ್ತಾಯಿದ್ರೆ ನನಗೂ ಕೂಡ ಅಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ. ಅಳ್ತಿದ್ದಾಳಲ್ಲ ಅಂತಲೇ ಅನಿಸುತ್ತೆ. ಆ್ಯಂಡ್ ಮಧ್ಯದಲ್ಲಿ ಬಿಟ್ಟು ಬರೋದಕ್ಕೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಸಿರಿನ ಮನೆಯಲ್ಲೇ ಬಿಟ್ಟು ಹೋಗೋಣ ಅಂತ ಅಮ್ಮನ ಮನೆಯಲ್ಲಿ. ಇನ್ನು ಅಪ್ಪು ಅಂತೂ ಆರಾಮಾಗಿರ್ತಾನೆ ಸಿರಿ ಇದ್ದರೆ, ಅದೇನು ತೊಂದರೆ ಇಲ್ಲ. ಇನ್ನು ಇವಾಗ ಮನೆ ಕೆಲಸ ಮಾಡ್ಕೋಬೇಕು. ಕಂಪ್ಲೀಟಾಗಿ ಒಂದು ರೂಮ್ನ ಕ್ಲೀನ್ ಮಾಡಿದ್ದು ಕೂಡ ಆಯಿತು, ತೋರಿಸ್ತೀನಿ ನಿಮ್ಮ ಜೊತೆ. ಸೊ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಒಂದು ಪಿಲ್ಲೋ ಏನಿದೆ ಅದು ಕೆಳಗಡೆ ಇದೆ ಸೋಫಾ ಮೇಲೆ. ಸೊ ಅದನ್ನು ತೊಗೊಂಡು ಬಂದು ಇಡಬೇಕು. ಎಲ್ಲ ಕೂಡ ಆಗಿದೆ. ಈಗ ಜಸ್ಟು ಕಸ ಗುಡಿಸಿ ಒರೆಸ್ಕೋಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಇನ್ನು ಸಿರಿ ಇವಾಗ ಎದ್ದಿದ್ದಾಳಲ್ಲ, ಅವಳ ಮಾತಾಡಿಸ್ಕೊಂಡು ಹಾಗೇ ಇದ್ದೆ. ಹೆಂಗೆ ನೋಡ್ತಿರ್ತಾಳೆ ನೋಡಿ, ಗೊಂಬೆ ಥರ. ಸಿರಿ ಓನ್ ನೋಡ್ತಿದ್ದೆ ನೀನು? ಇವರಿಬ್ರಿಗೂ ಸರಿಗಿದೆ ಕಾಂಬಿನೇಷನ್ನು. ನನಗೇನೋ ಒಂಥರ ಖುಷಿ ಅವರಿಬ್ಬರು ಆಟಾಡೋದನ್ನೆಲ್ಲ ನೋಡೋದಕ್ಕೆ, ಆಮೇಲೆ ಮುದ್ದು ಮಾಡೋದನ್ನು ನೋಡೋದಕ್ಕೆ ಎಲ್ಲ. ಅಪ್ಪು ಅಂತೂ ಫುಲ್ಲು ಇಷ್ಟಪಡ್ತಾನೆ ಸಿರಿನ. ಸಾಕು ಬಿಡು ಅಪ್ಪು. ಏನಪ್ಪ ಅಣ್ಣನ ಅದು ಇದು ಬೇರೆ ಮುಂದೆ ಬಂದ್ಬಿಡುತ್ತೆ. ತಲೆ ಸ್ನಾನ ಮಾಡಿದ ದಿವಸ ಅಲ್ವಾ ಫುಲ್ಲು ಒಂಥರ ಬೌನ್ಸಿಯಾಗಿರುತ್ತೆ ಅವಳದು. ಮಾರನೇ ದಿನ ಒಂದು ಸ್ವಲ್ಪ ಮಧ್ಯಾಹ್ನದ ಮೇಲೆ ನೀಟಾಗಿ ಮಲಗಿಸ್ಬೋದು. ಅಂದರೆ ನೀಟಾಗಿ ಹಿಂಗೆ ಮಾಡಿದ್ರೆ ಮಲ್ಕೊಳ್ಳುತ್ತೆ. ಇಲ್ಲ ಅಂತ ಅಂದರೆ ಅದೇನಿದೆ ಕೂದಲು ಫುಲ್ಲು ಕಣ್ಮುಂದೆ ಬರ್ತಾರತ್ತೆ ಅವಳಿಗೆ. ಆ್ಯಂಡ್ ಕ್ಲಿಪ್ ಏನಾದ್ರು ಹಾಕೋಣ ಅಂತ ಅಂದರೆ ಆ ಕ್ಲಿಪ್ನ 2 ನಿಮಿಷನೂ ಇಟ್ಕೊಳ್ಳೋಲ್ಲ. ಜಸ್ಟ್ ಹಿಂಗೆ ಮಾಡಿದ್ರೆ ಸಾಕು, ಅದು ಬಂದೇ ಬಿಟ್ಟಿರುತ್ತೆ. ಸಿಲ್ಕಿಯಾಗಿರುತ್ತಲ್ಲ ಮಕ್ಕಳದು. ಸೊ ಹಾಗಾಗಿ ಒಂದು ಕೂದಲು ಮೇಲೆ ಆ ಕ್ಲಿಪ್ ನಿಲ್ಲೋದೇ ಇಲ್ಲ. ಸಿರಿಮಾ ಓನ ಸಿರಿ. ಅಯ್ಯ, ಮನೆ ರೋಡಿಗೆ ಇಲ್ಲಿ ಹೂವಾದವ್ರು ಬರೋದೇ ಇಲ್ಲ, ಡೆಡ್ ಎಂಡ್ ತನಕನೂ ಅಲ್ಲೇ ಹಂಗೆ ಮುಂದೆ ಕೊಟ್ಟೋಗ್ಬಿಡ್ತಾರೆ. ಸೊ ಹಾಗಾಗಿ ನನಗೆ ಇಲ್ಲಿ ಮನೆ ಹತ್ರ ಬರೋ ಹೂವು ತರಕಾರಿ ಅಂಥರದ್ದೆಲ್ಲ ಏನೂ ತೊಗೊಳಕ್ಕೆ ಆಗೋಲ್ಲ. ಇನ್ನು ಎಲ್ಲದಕ್ಕೂ ಮಾರ್ಕೆಟ್ಗೆ ಹೋಗಬೇಕು, ಇಲ್ಲ ಅಂತ ಅಂದರೆ ಅಲ್ಲಿ ಬಗಲ್ಗುಂಟೆಗೆ ಹೋಗಬೇಕು. ಸೊ ಹಾಗಾಗಿ ಹೋಗಿ ತೊಗೊಂಬರ್ತೀನಿ ನೋಡಿಕೊಂಡು. ಹೆಂಗೆ ನೋಡ್ತಾಯಿದ್ದು ನೋಡ್ರಿ. ಹೂವನಮ್ಮ ಕ್ಯೂಟಿ ಥರ ಸ್ಮೈಲ್ ಮಾಡಿಕೊಂಡು
ಅದ್ರ ಪಾಡ್ಗದಿರುತ್ತೆ ಅದು. ನನಗೊಂದೊಂದು ಸಲ ನನ್ನ ಮಗಳನ್ನ ಮುದ್ದಾಡಬೇಕು ಅಂತ ಅನಿಸುತ್ತೆ, ಒಳ್ಳೆ ಗೊಂಬೆ ಗೊಂಬೆ ಥರ ಅಂತ. ಓ ಹಾಗೆಲ್ಲ ಮಾಡಬಾರ್ದು ಅಪ್ಪೋ. ಸರಿ ಮಲಗಿಸೋ ಸರಿಗಳನ್ನ. ಗುಡ್ ಮಾರ್ನಿಂಗ್ ಸಿರಿ. ಅಲ್ಲ ಸ್ಮೈಲ್ ಆಡೋ ಗುಡ್ ಮಾರ್ನಿಂಗ್ ಅಂದಾಗ. ಹೇಳಪ್ಪ ನೀನು ಗುಡ್ ಮಾರ್ನಿಂಗ್ ಅಂತ. ಸಿರಿ ಇನ್ನಿವಾಗ ಪಾಪುಗೆ ಬಜೆ ತೆಗೆದು ಹಾಕಬೇಕು. ಬಟ್ಟೆನ ವಾಶ್ಗೆ ಹಾಕ್ಬಿಟ್ಟು ಬಂದುಬಿಡ್ತೀನಿ. ಅಪ್ಪು ಹೇಗಿದ್ರು ಎದ್ದಿದ್ದಾನೆ ಅಲ್ವಾ, ಅವ್ನು ನೋಡ್ಕೊತಾ ಇರ್ತಾನೆ. ನಾನು ಹೋಗಿ ಬಟ್ಟೆ ವಾಶ್ಗೆ ಹಾಕ್ಬಿಟ್ಟು ಬರ್ತೀನಿ, ಅದೊಂದು ಕೆಲಸನೂ ಆಗುತ್ತೆ. ಆಮೇಲೆ ನೆನ್ನೆ ನಾನು ಮ್ಯಾಟ್ಗಳನ್ನೆಲ್ಲ ಸ್ವಲ್ಪ ಕೈಯಲ್ಲೇ ಬ್ರಷ್ ಮಾಡಿಬಿಟ್ಟು ಹಾಕಿದ್ದೆ. ಇವಾಗ ಇನ್ನೊಂದು ಸತಿ ಡ್ರಮ್ ವಾಶ್ಗೆ ಕೂಡ ಹಾಕಬೇಕು, ಯಾಕಂದರೆ ಅದು ಜಾಲ್ಸೋಕ್ಕಾಗಲ್ಲ. ಉಜ್ಜೋದು ಹೆಂಗೋ ಉಜ್ಬಿಡ್ತೀನಿ, ಬಟ್ ಎತ್ತಿ ಜಾಲಿಸ್ಬೇಕು ಅಂದರೆ ಆ ಬಟ್ಟೆನ ಒಂಥರ ಸಖತ್ ಬ್ಯಾಕ್ ಪೇನ್ ಬಂದಂಗೆ ಹೋಗ್ಬಿಡುತ್ತೆ. ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಎಲ್ಲ ಆಗಿರುತ್ತೆ. ಆಮೇಲೆ ಏನೋ ಡ್ರಮ್ ವಾಶ್ಗೆ ಕೂಡ ಹಾಕಿದ್ದೆ. ಇವಾಗ ಬಟ್ಟೆಗಳನ್ನ ಹಾಕಿ ತೊಗೊಂಡೋಗ್ತಾ ಇದ್ದೀನಿ. ಆಯಿತು, ಮ್ಯಾಟೆಲ್ಲ ಒಣಗಾಕಿದ್ದು. ನಮ್ಮ ಗಿಡಗಳಂತೂ ಏನು ಫುಲ್ಲು ಫ್ರೆಶ್ ಆಗಿದೆ. ಮಳೆ ಎಲ್ಲ ಬಂದ್ಬಿಟ್ರಂತೂ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಒಂದು ಹೂವು ಬೇರೆ ಬಿಟ್ಟಿದೆ. ಯಾಕಂದರೆ ಇದು ಚೆನ್ನಾಗಿ ಇನ್ನೂ ಗಿಡಗಳಾಗುತ್ತೆ, ಅದಕ್ಕೋಸ್ಕರ ಇನ್ನೆಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಕರಿಬೇವಿನ ಸೊಪ್ಪು ಗಿಡ ಏನಿದೆ ಅದು ಕೂಡ ಚೆನ್ನಾಗಿ ಬರ್ತಿದೆ. ಇದೆಲ್ಲ ಸುಮ್ಮನೆ ಹಾಗೆ ಕಡ್ಡಿ ಚುಚ್ಚಿದ್ದೀವಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೊಂದು ಗಿಡ. ಇದು ಶಂಖಪುಷ್ಪ ಗಿಡ, ಬ್ಲೂ ಕಲರ್ ಹೂವು ಬಿಡುತ್ತೆ. ಆ್ಯಂಡ್ ಇದು ನೆನ್ನೆ ಹೂವು. ಈ ರೀತಿ ಸಿಂಪಲಾಗಿ ನಾವು ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಮೇಲೆ. ಬೆಳಗ್ಗೆ ಸಖತ್ ಬಿಸಿಲು ಹೊಡಿತಾ ಇದೆ. ಸಂಜೆ ಆದರೆ ಮಳೆನೇ ಬಂದ್ಬಿಡುತ್ತೆ. ಫ್ಲೋರ್ ಅಂತೂ ಕಂಪ್ಲೀಟ್ಲಿ ಕ್ಲೀನಾಗಿ ಹೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಪಾತ್ರೆ ಇದೆ, ಅದನ್ನು ವಾಶ್ ಮಾಡ್ಕೋಬೇಕು ಅಷ್ಟೇ. ಮನೆ ಕೆಲಸ ಎಲ್ಲ ಆಯಿತು. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಂಗಲ್ ಮಾಡಿಬಿಡೋಣ ಮತ್ತು ಖಾರ ಪೊಂಗಲ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನೂ ತಿನ್ನೋ ಹಾಗಿಲ್ವಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಯೂಶ್ವಲಾಗಿ ಎಲ್ಲದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಅಂತ ಯೂಸ್ ಮಾಡ್ತಾನೆ ಇರ್ತೀವಿ. ಈ ಪುಳಿಯೋಗರೆ ಮಾಡೋಣ ಅಂತ ಅಂದರೆ ಈ ವಾರದಲ್ಲಿ ಆಲ್ರೆಡಿ 2 ಸತಿ ಅದೇ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಇವಾಗ ಪೊಂಗಲ್ನ ಮಾಡ್ತಾಯಿದ್ದೀನಿ. ಸೊ ಪೊಂಗಲ್ ಏನು ಬೇಗ ಮಾಡಿಬಿಡ್ಬೋದು, ಸ್ವೀಟ್ ಮತ್ತು ಖಾರ ಪೊಂಗಲ್ ಎರಡೂ ಮಾಡೋಣ ಅಂತ. ಹಾಗೆ ಚಟ್ನಿನೂ ಕೂಡ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಯೂಶ್ವಲಾಗಿ ಬೆಳ್ಳುಳ್ಳಿ ಅದೆಲ್ಲ ಹಾಕಲ್ಲ. ಹಸಿಮೆಣ್ಸಿನ್ಕಾಯಿ, ಅದಾದಮೇಲೆ ತೆಂಗಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಬೇಗ ಒಗ್ಗರಣೆ ಮಾಡಿಬಿಡ್ತೀನಿ. ಎಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟೊತ್ತಿಗೆ 10 ಗಂಟೆ ಆಯಿತು. ಇನ್ನು ಸಿರಿಗೆ ಕೂಡ ತಿಂಡಿ ತಿನ್ನಿಸ್ಬೇಕಾಗುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೇನೆ. ಇವಾಗ ಬೇಗ ಮಾಡಿಬಿಡ್ತೀನಿ. ಖಾರ ಪೊಂಗಲೇ ಮಾಡಿದೆ. ಯಾಕೆ ಅಂತ ಅಂದರೆ ಒಂದು ಸ್ವಲ್ಪ ರೈಸ್ ಕಡಿಮೆ ಇಟ್ಬಿಟ್ಟಿದ್ದೆ ನಾನು. ಆಮೇಲೆ ಯೋಚನೆ ಮಾಡಿದ್ದಕ್ಕೆ ಅದು ಸಾಕಾಗಲಿಲ್ಲ ಮಿಕ್ಸ್ ಮಾಡೋವಾಗ.
ಸರಿ ಆಯಿತು ಬಿಡು, ಇದೊಂದೇ ಇರಲಿ ಅಂತ ಅಂದ್ಬಿಟ್ಟು ಖಾರ ಪೊಂಗಲ್ ಒಂದನ್ನೇ ರೆಡಿ ಮಾಡಿದ್ದೀನಿ. ಈಗ ಚಟ್ನಿಗೆ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಚಟ್ನಿ ಮಾಡೋಣ ಅಂತ ಹೋಗ್ತಿದ್ದೆ, ಅಷ್ಟೊತ್ತಿಗೆ ಪಾಪು ಕೂಡ ಅಳ್ತಿದ್ಲು. ಸರಿ ಅವಳಿಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಬರೋಣ, ಆಮೇಲೆ ಸಮಾಧಾನವಾಗಿ ಆಟ ಆಡ್ತಿರ್ತಾಳೆ ಅಂತ ಪಾಪಗೆ ಹೋಗಿ ಫೀಡಿಂಗ್ ಮಾಡಿಸ್ಬಿಟ್ಟು ಬಂದು ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ನನಗಂತೂ ಫುಲ್ ಹೊಟ್ಟೆ ಹಸ್ಬಿಟ್ಟಿತ್ತು. ಮನೆ ಕಂಪ್ಲೀಟ್ ಕೆಲಸ ಅಂದರೆ ಕಸ ಗುಡಿಸಿ, ಮನೆ ಒರೆಸಿ, ಹೊರಗಡೆ ಮೆಟ್ಲೆಲ್ಲ ತೊಳೆದು, ಬಾಗಿಲೆಲ್ಲ ಒರೆಸ್ಕೊಂಡು, ಅರ್ಶಿನ ಕುಂಕುಮ ಇಟ್ಟು, ಆಮೇಲೆ ರಂಗೋಲಿ ಎಲ್ಲ ಬಿಟ್ಟು, ಸೊ ಇಷ್ಟೆಲ್ಲ ಮಾಡೋ ಹೊತ್ತಿಗೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ 2 ಅವರ್ ಮೇಲೆ ಆಗೋಗ್ಬಿಡುತ್ತೆ. ಫುಲ್ಲು ಒಂಥರ ಸಖತ್ ಸಾಕಾಗೋಗ್ಬಿಟ್ಟಿರುತ್ತೆ. ಯಾವಾಗ ತಿಂಡಿ ತಿಂತೀನಪ್ಪ ಅನ್ನೋ ಥರ ಆಗೋಗಿತ್ತು ನನಗಂತೂ. ಸೊ ಅಪ್ಪುಗೆ ಅವ್ನಿಗೆ ತಟ್ಟೆಗೆ ಹಾಕ್ಕೊಟ್ಬಿಟ್ಟು ಇವಾಗ ನಾನು ತಿಂಡಿನ ತಿಂತಾಯಿದ್ದೀನಿ. ಸೊ ನನ್ನ ಕೆಲಸ ಎಲ್ಲ ಬೇಗ ಮುಗಿದ್ರೂ ಅದೇನೋ ಹೇಳ್ತಾರಲ್ಲ, ಹಂಗೆ ಪೂಜೆ ಮಾಡೋಕ್ಕೆ ಇನ್ನೂ ಆಗಿಲ್ಲ. ಇವಾಗ ಸ್ನಾನ ಮಾಡಿಕೊಂಡು ಬೇಗ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಹೊರಡೋಣ ಅಂತ. ಜೀವನ್ ಕೂಡ ಬಂದಿದ್ದಾರೆ. ಇವಾಗ ಬೇಗ ರೆಡಿಯಾಗಿ ಹೊರಡಬೇಕು. ನಾನು ಬೆಳಗ್ಗೆಯಿಂದ ಏನೂ ಜಾಸ್ತಿ ಬ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಅದೇ ಬೇಗ ಪೂಜೆ ಮಾಡೋಣ ಅನ್ನೋದಕ್ಕೋಸ್ಕರನೇ ಕೆಲಸ ಮಾಡಿಕೊಂಡೆ, ಬಟ್ ಆಗಲಿಲ್ಲ ನನಗೆ ಬ್ಲಾಗ್ ಮಾಡ್ಕೊಳ್ಳೋಕ್ಕೆ. ಸೊ ಇವಾಗ ಸ್ನಾನ ಮಾಡಿ ಬೇಗ ರೆಡಿಯಾಗಿ ಪೂಜೆ ಮಾಡಿಬಿಟ್ಟು ಹೊರಡಬೇಕು. ಆ ಕಡೆಯಿಂದ ಬರೋವಾಗ ಅಲ್ವಾ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಇಲ್ಲಾಂದರೆ, ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಹೋಗಿ ಬೇಗ ಬರೋಣ ಅಂತ ಇವಾಗ ರೆಡಿ ಆಗೋಣ ಅಂತ. ಸೊ ಜೀವನ್ ಆಫೀಸಿಂದ ಬಂದು ಹೀಗೆ ಯಾವುದೋ ಕಾಲ್ ಇತ್ತು ಅಂತ ಮಾತಾಡ್ತಾಯಿದ್ರು. ನಾನು ಅಷ್ಟೊತ್ತಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದೆ. ಪಾಪಗೂ ಕೂಡ ಫಸ್ಟೇ ಸ್ನಾನ ಮಾಡಿಸ್ಬಿಟ್ಟು ಅವಳನ್ನು ರೆಡಿ ಮಾಡಿದ್ದೆಲ್ಲ ಆಗಿತ್ತು. ಇನ್ನಿವಾಗ ನಾನು ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ. ಅಂದರೆ ಇದು ಹಾಕೊಳ್ಳೋ ಬೇಡವಾ ಅಂತ ಡೌಟ್ ಮೇಲೇ ಹಾಕ್ಕೊಂಡೆ, ಯಾಕಂದರೆ ಸ್ವಲ್ಪ ಇದು ಡೀಪ್ ಇದೆ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಸೊ ಹಾಗಾಗಿ ಏನು ಮಾಡಲಿ, ರೆಡಿ ಆಗಿಬಿಡೋಣ, ಇಫ್ ಇನ್ ಕೇಸ್ ಏನಾದರೂ ಬೇಡ ಅಂತ ಅನಿಸಿದ್ರೆ ಆಮೇಲೆ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟೆ ರೆಡಿ ಆಗ್ತಾಯಿದ್ದೆ. ಸೊ ಎಸ್ಪೆಷಲಿ ನನಗೆ ಈ ಥರ ಡಾರ್ಕ್ ಕಲರ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಡಾರ್ಕ್ ಕಲರ್ಸೇ ನೋಡಿ ತೊಗೊಳ್ತೀನಿ. ಮತ್ತು ಒಂದು ಫಸ್ಟಿಗೆ ಈ ಒಂದು ಬಿಂದಿನ ಇಟ್ಕೊಂಡೆ. ಆ್ಯಂಡ್ ರೆಗ್ಯುಲರಾಗಿ ನಾನು ಯಾವ ರೀತಿ ರೆಡಿ ಆಗ್ತೀನೋ ಅದೇ ಥರನೇ ಕಾಣಿಸ್ತಾ ಇದ್ದೆ. ಸ್ವಲ್ಪ ಬಿಂದಿ ಚೇಂಜ್ ಮಾಡಿ ನೋಡೋಣ, ಬೇರೆ ಯಾವುದಾದ್ರೂ ಇಟ್ಕೊಂಡ್ರೆ ಹೇಗೆ ಕಾಣುತ್ತೆ ಫೇಸ್ ಲುಕ್ ಅಂತ ಅಂದ್ಬಿಟ್ಟು ಆಮೇಲೆ ಮತ್ತೆ ಚೇಂಜ್ ಮಾಡಿದ್ದಾಯಿತು. ಏನೋ ಗೊತ್ತಿಲ್ಲ, ಇವತ್ತು ಈ ಥರ ಚೆನ್ನಾಗಿ ರೆಡಿ ಆಗಬೇಕು ಅನ್ನೋ ಥರ ಅನ್ನಿಸ್ತಾಯಿತ್ತು. ಕೈಗೆ ಬಳೆ ಹಾಕ್ಕೊಂಡು ಹೂವು ಮುಟ್ಕೊಂಡು, ಸೊ ಹೇಗೋ ನನಗೆ ಇಷ್ಟ ಆಗೋ ಹಾಗೆ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಎಲ್ಲನೂ ಕೂಡ ಮಾಡಿದ್ದಾಯಿತು. ಇನ್ನು ಪಾಪುನ ಅಂತೂ ಒಂದು ಬೆಡ್ಶೀಟ್ ಮೇಲೆ ಹಾಕ್ಬಿಟ್ಟು ಅಲ್ಲಿ ಮಲಗಿಸಿದ್ರೆ ಅಲ್ಲೇ ಮಲಗಿರ್ತಾಳೆ. ಒಂದೊಂದು ಸತಿ ಅಂತೂ ಬಾರ್ಡ್ರು ಕ್ರಾಸ್ ಮಾಡ್ಕೊಂಡು ಈ ಕಡೆ ನೆಲದ ಮೇಲೆ ಬಂದುಬಿಟ್ಟಿರ್ತಾಳೆ. ಆಗ ಸ್ವಲ್ಪ ಅಪ್ಪುಗೆ ನೋಡ್ಕೊಳ್ಳೋದಕ್ಕೆ ಹೇಳಿದ್ರೆ ಅಪ್ಪು ನೋಡ್ಕೊತಾ ಇರ್ತಾನೆ. ಇನ್ನು ದೇವರಿಗೆ ಈ ರೀತಿಯಾಗಿ ಅಲಂಕಾರ ಮಾಡಿ ರೆಡಿ ಮಾಡಿದ್ದೀನಿ. ಆ್ಯಂಡ್ ಇವತ್ತೇನೋ ಸ್ಪೆಷಲ್ ಅಂತ ಕೂಡ ಹೇಳಿದೆ. ಸೊ ನನಗೆ ಪರ್ಸ್ನಲಿ ಜೀವನ್ಗೆ ಎಲ್ಲ ತುಂಬ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಅಂದ್ಕೊಂಡೇ ಇರಲಿಲ್ಲ ಇವತ್ತಿನ ದಿನ ಈ ಒಂದು ಗುಡ್ ನ್ಯೂಸ್ ಕೇಳ್ತೀನಿ ಅಂತ ಅಂದ್ಬಿಟ್ಟು. ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತು ಆ್ಯಂಡ್ ತುಂಬ ಖುಷಿ ಆಯಿತು. ಇವಾಗ ನಾನು ಡ್ರೆಸ್ ಯಾಕೋ ಕಂಫರ್ಟಬಲ್ ಇಲ್ಲ ಅಂತ ಹೇಳ್ತಿದ್ದೆ ಅಲ್ವಾ, ಸುಮ್ಮನೆ ಯಾಕೆ ಅರೆ ಬರೆ ಮನಸ್ಸು, ಡ್ರೆಸ್ ಚೇಂಜ್ ಮಾಡ್ಕೊಂಬಿಡೋಣ ಅಂತ ಹೋಗಿ ಡ್ರೆಸ್ ಚೇಂಜ್ ಮಾಡೋವಾಗ ಅದು ಏನು ಒಂದು ಸ್ಟಿಕ್ಕರ್ ಇಟ್ಕೊಂಡಿದ್ದೆ ಅದು ಕೂಡ ಬಿದ್ದೋಯಿತು. ಆಮೇಲೆ ಸರಿ ಮಾಮೂಲಿ ಸ್ಟಿಕ್ಕರ್ ಏನಿತ್ತು ಅದನ್ನೇ ಇಟ್ಕೊಂಡು ಹೂವು ಮುಟ್ಕೊಂಡು ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮ್ 5:30 ಆಗಿತ್ತು. ಇವತ್ತಂತೂ ಸಖತ್ತು ಜನ ಇದ್ದರು, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ದೇವಸ್ಥಾನಕ್ಕೆ ಹೋದಾಗ ನಾನೇನು ಈ ಸಲ ವಿಡಿಯೋ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡೆ. ಸೊ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 4 ಗಂಟೆ ಆಗ್ತಾಯಿದೆ. ಬೇಗನೆ ಹೊರಡೋಣ ಅಂದ್ಕೊಂಡ್ವಿ, ಬಟ್ ಇಷ್ಟೊತ್ತಾಯಿತು. ಈಗ ಅಮ್ಮನ ಮನೆಗೆ ಹೋಗಿ ಪಾಪುನ ಮತ್ತು ಅಪ್ಪುನ ಇಬ್ಬರನ್ನು ಬಿಟ್ಬಿಟ್ಟು ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಸೊ ಇವಾಗ ಜಸ್ಟ್ ಬಂದ್ವಿ ದೇವಸ್ಥಾನಕ್ಕೆ. ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದಾರೆ, ಅದು ಸ್ವಲ್ಪ ಜಾಸ್ತಿನೇ ಇದ್ದಾರೆ. ಸ್ವಲ್ಪ ಇವತ್ತು ಬೇಗನೆ ಬಂದ್ಬಿಟ್ವಿ. ಈಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋವಾಗ ಸಿಗ್ತೀನಿ. ಸೊ ನಾವು ಮನೆ ಬಿಟ್ಟಾಗ ಟೈಮ್ ಆಗಲೇ 4:15 ಆಗಿತ್ತು. ಅಲ್ಲಿಗೆ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ 5:30. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಬಿಟ್ಟು ಮನೆಗೆ ಬರೋ ಹೊತ್ತಿಗೆ 8:30. ಇವಾಗ ಮಕ್ಕಳನ್ನ ಕರ್ಕೊಂಡು ಬಂದ್ವಿ. ಫಸ್ಟು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಅದಾದಮೇಲೆ ಅಲ್ಲಿ ಹೋಗಿ ಮಕ್ಕಳನ್ನ ಕರ್ಕೊಂಬಂದಿದ್ದಾಯಿತು. ಆ್ಯಂಡ್ ಚೆನ್ನಾಗಿತ್ತು. ಒಂದು ಸ್ವಲ್ಪ ಬೇಗ ಹೋದರೆ ಅಲ್ವಾ ಜಾಸ್ತಿ ಜನ ಇರ್ತಾರೆ, ಸ್ವಲ್ಪ ಲೇಟಾಗಿ ಹೋದರೆ ಸ್ವಲ್ಪ ಕಡಿಮೆ ಜನ ಇರ್ತಾರೆ. ಬಟ್ ನಾವು ಕೂಡ ಲೇಟಾಗಿ ಹೋಗೋದಕ್ಕಾಗೋದಿಲ್ಲ, ಯಾಕಂದರೆ ನಮ್ಮನೆ ಕೂಡ ದೂರ ಇದೆ ದೇವಸ್ಥಾನಕ್ಕೆ. ಸೊ ಹಾಗಾಗಿ ಬೇಗ ಹೋಗಿ ಬೇಗ ಬರಬೇಕು. ಈ ಸಲ ಪರವಾಗಿಲ್ಲ, ಒಂದು ಸ್ವಲ್ಪ ಬೇಗನೆ ಹೋಗಿದ್ವಿ.
ಬಟ್ ಅದೇ ನೆಕ್ಸ್ಟ್ ಟೈಮ್ ಸ್ವಲ್ಪ ಬೆಳಗ್ಗೆನೇ ಹೋಗ್ಬಿಟ್ಟು ಬಂದುಬಿಟ್ರೆ ಒಳ್ಳೆಯದು ಅಂತ. ಅಂದರೆ ಒಂದು 7 ಗಂಟೆ ಹಾಗೆ ಮನೆ ಬಿಟ್ರು ಒಂದು 9:30 ಹಂಗೆಲ್ಲ ಮನೆಗೆ ಬಂದುಬಿಡ್ತೀವಲ್ವ. ಸೊ ಹಾಗಾಗಿ ಅನ್ಕೊತಾ ಇದ್ದೀವಿ ಈ ಥರ ಮಾಡೋಣ ಅಂತ. ನೋಡೋಣ ಹೇಗಾಗುತ್ತೆ ಅಂತ. ಇನ್ನು ಆಟೋದಲ್ಲೆಲ್ಲ ಹೋದರೆ ತುಂಬ ಜಾಸ್ತಿ ಆಗುತ್ತೆ. ಇಲ್ಲಿಂದ ಆಟೋದಲ್ಲಿ ಹೋಗೋದಕ್ಕೆ ಆಲ್ಮೋಸ್ಟ್ ಹೋಗ್ಬಿಟ್ಟು ಬರೋದಕ್ಕೆ 950 ರೂಪಾಯಿ ಹಿಂಗೆ ಖರ್ಚಾಗ್ಬಿಡುತ್ತೆ. ಸೊ ಹಾಗಾಗಿ ಗಾಡಿಯಲ್ಲೇ ಹೋಗ್ಬಿಟ್ಟು ಬರ್ಬೋದು ಅಂತ ಹೋಗ್ಬಿಟ್ಟು ಬರ್ತೀವಿ. ಇದು ನನ್ನ ಮೊದಲನೇ ವಾರದ ಪೂಜೆ ಕಂಪ್ಲೀಟ್ ಆಯಿತು ಚೆನ್ನಾಗಿ. ಆ್ಯಂಡ್ ಅಲ್ಲಿ ರೌಂಡ್ ಹೊಡೆಯುವಾಗ ಅಲ್ವಾ ಏನೂ ಗೊತ್ತೇ ಆಗೋಲ್ಲ, ಸುಸ್ತಾಗೋದು, ಕಾಲು ನೋವು ಬರೋದು ಎಲ್ಲ. ಆ ಒಂದು ದೇವ್ರ ಮೇಲೆ ಭಕ್ತಿಯಿಂದನೋ ಏನೋ ಚೆನ್ನಾಗಿ ರೌಂಡ್ ಹೊಡೆದ್ಬಿಡ್ತೀವಿ. ಅದಾದಮೇಲೆ ಬರೋವಾಗ ಒಂದು ಸ್ವಲ್ಪ ಲೈಟಾಗಿ ಕಾಲು ನೋಯ್ತಾ ಇರುತ್ತೆ. ಇವಾಗ ನನಗೆ ಒಂದು ಸ್ವಲ್ಪ ಆ ಕಡೆಯಿಂದ ಬರ್ತಾ ಕಾಲು ಜವ್ವು ಇಟ್ಕೊಂಡಂಗೆ ಆಯಿತು. ಬಟ್ ಪರವಾಗಿಲ್ಲ, ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನೋಡೋಣ ಏನು ಮಾಡೋದು ಅಂತ. ಊಟ ಅಲ್ಲೇ ಆಯಿತು, ಪ್ರಸಾದನೇ ತಿನ್ಕೊಂಡ್ಬಂದ್ವಿ. ನಾನು ಫಸ್ಟು ಬೇರೆ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ಈ ಡ್ರೆಸ್ನ ಹಾಕ್ಕೊಂಡಿದ್ದೆ. ಅದಾದಮೇಲೆ ಯಾಕೋ ಗೊತ್ತಿಲ್ಲ, ಬೇಡ ಕಂಫರ್ಟಬಲ್ ಆಗಿರಲ್ಲ ಅಂತ ಚೇಂಜ್ ಮಾಡಿಬಿಟ್ಟು ಈ ಒಂದು ಕುರ್ತಾನ ಹಾಕ್ಕೊಂಡು ಹೋದೆ. ಇದು ಆರಾಮಾಗಿದೆ, ಚೆನ್ನಾಗಿದೆ ಕೂಡ. ನನಗೆ ಇದೊಂಥರ ಕಂಫರ್ಟಬಲ್ ಆಗಿದೆ ಅನಿಸ್ತು. ಇಷ್ಟೇ. ಇವಾಗ ಒಂದು ಸ್ವಲ್ಪ ಹೊತ್ತು ಹೋಗಿ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬರ್ತೀನಿ. ಕಾಲೆಲ್ಲ ತೊಳ್ಕೊಂಡು ಫುಲ್ ಮಣ್ಣು ಆಗೋಗ್ಬಿಟ್ಟಿದೆ. ಹಾಗಾಗಿ ಹೋಗಿ ಕಾಲು ಕೈ ಮುಖ ಎಲ್ಲ ತೊಳ್ಕೊಂಡು ಬರ್ತೀನಿ. ಆಮೇಲೆ ಸಿರಿಗೆ ಹೋಗಿ ಫೀಡಿಂಗ್ ಮಾಡಿಸ್ಬೇಕು. ಪಾಪ ಮಗುನೂ ಕೂಡ ಆರಾಮಾಗಿ ಪಪ್ಪನ ಜೊತೆ ಮಮ್ಮಿ ಜೊತೆ ಇತ್ತು. ಅಪ್ಪನೂ ಕೂಡ ಅಷ್ಟು ಯಾವಾಗಲೂ ಹಠ ಮಾಡ್ತಿದ್ದ, ನಾನು ಬರ್ತೀನಿ ಅಂತ. ಬಟ್ ಇವತ್ತು ಆರಾಮಾಗಿ ಅಪ್ಪು ಅಲ್ಲೇ ಇರೋ ತಂಗಿನ ನೋಡಿಕೊಂಡು ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಅಂದಿದ್ದಕ್ಕೆ ಒಂದು ಸರಿ ಆಯಿತು ಮಮ್ಮಿ ಅಂತ ಆರಾಮಾಗಿ ಹೋಗಿ ಅಲ್ಲಿದ್ದ. ಆಮೇಲೆ ನಮಗೂ ಏನೋ ನಾನು ಬರ್ತೀನಿ ಅಂತ ಕೊನೆಗೆ ಹೋಗೋ ಟೈಮಿಗೆ ಹಠ ಮಾಡಲಿಲ್ಲ. ಅದೊಂಥರ ನಮಗೆ ಖುಷಿ ಆಯಿತು. ಹೋಗ್ಬಿಟ್ಟು ನೆಮ್ಮದಿಯಾಗಿ ನಾವು ಬಂದ್ವಿ. ಇನ್ನು ನೆಕ್ಸ್ಟ್ ವೀಕ್ ಹೋಗಬೇಕು, ನೆಕ್ಸ್ಟ್ ಸ್ಯಾಟರ್ಡೆ ಹಾಗೆ. ನೋಡೋಣ ಹೇಗಾಗುತ್ತೆ ಅಂತ. ಆ್ಯಂಡ್ ನಿಜವಾಗ್ಲೂ ಇವತ್ತು ಒಂಥರ ಚೆನ್ನಾಗಿತ್ತು. ಈಗಲೂ ಕಣ್ಣು ಮುಚ್ಕೊಂಡ್ರೆ ಹಿಂಗೆ ನನಗೆ ವಿಗ್ರಹ ಎಲ್ಲ ಹಾಗೇ ಕಾಣುತ್ತೆ. ಬೃಂದಾವನ ಆಗಿರ್ಬೋದು, ರಾಯರ ಮುಖ ಆಗಿರ್ಬೋದು, ಇದೆಲ್ಲ ಒಂಥರ ಖುಷಿ ಆಯಿತು. ಪ್ರತಿದಿನ ನಾವು ದೇವಸ್ಥಾನಕ್ಕೆ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ. ಇವಾಗ ಒಂಥರ ನನಗೆ ಹೆಂಗೆ ಅಂದರೆ ಆ ಸ್ಯಾಟರ್ಡೆ ಬಂದರೆ ಇಲ್ಲಿಂದ ಒಂದಷ್ಟು ದೂರ ಲಾಂಗ್ ಡ್ರೈವ್ ಹೋಗಿ ಬಂದಂಗೆ ಅನಿಸುತ್ತೆ. ಒಂಥರ ಮೈಂಡ್ ಪೀಸ್ ಅನಿಸುತ್ತೆ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋವಾಗ ಅಲ್ವಾ ಎಷ್ಟು ಒಂಥರ ರಿಲ್ಯಾಕ್ಸಿಂಗ್ ಅನಿಸುತ್ತಾ ಇರುತ್ತೆ ನನಗೆ. ಸೊ ಇದು ಬೇಕಿತ್ತು ಆ್ಯಕ್ಚುಲಾಗಿ ನನಗೆ ಪರ್ಸ್ನಲಿ. ಸೊ ಇವಾಗ ಬೇಗ ಫ್ರೆಶಪ್ ಆಗಿ ಬರ್ತೀನಿ. ಸೊ ಬೆಳಗ್ಗೆ ಎದ್ದಾಗ ಏನೋ ಒಂಥರ ಮನಸ್ಸಿಗೆ ಬೇಜಾರಾಗಿತ್ತು. ಗೊತ್ತಿಲ್ಲ, ಯಾವುದೋ ಒಂದು ವಿಷಯ ತುಂಬ ತಲೆಯಲ್ಲಿ ಕೊರಿತಾ ಇತ್ತು. ಅದನ್ನು ಜೀವನ ಹತ್ರ ಕೂಡ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ. ಬೇಡ ಬಿಡು, ಸುಮ್ಮನೆ ಯಾಕೆ, ಫ್ಯೂಚರಲ್ಲಿ ಯಾವಾಗಾದರೂ ಹೇಳಿದ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಬಟ್ ಅದೇನೋ ಒಂಥರ ನನಗೆ ಜಾಸ್ತಿ ಸೀಕ್ರೆಟ್ ಎಲ್ಲ ಮೇಂಟೈನ್ ಮಾಡೋದಕ್ಕೆ ಬರೋದಿಲ್ಲ. ಹೀಗೆ ಹೊನ್ನಾವರ ಕ್ಷೇತ್ರಕ್ಕೆ ಹೋಗೋವಾಗ ಆನ್ ದ ವೇ ಹೇಳಿದೆ ಈ ಥರ ಹೀಗೆ ಅಂತಲ್ಲ ಅಂದ್ಬಿಟ್ಟು. ಆವಾಗ ಜೀವನ ಒಂದು ಮಾತು ಹೇಳಿದ್ರು, ಏನೇ ಆಗಲಿ ನಿನ್ನ ಪರ್ಸ್ನಲ್ ವಿಷಯನ ಯಾರ ಹತ್ರನೂ ಶೇರ್ ಮಾಡ್ಕೋಬೇಡ. ಇವತ್ತು ಚೆನ್ನಾಗೇ ಇರುತ್ತೆ, ನಾಳೆ ಒಂದಿನ ಏನಾದರೂ ಒಂದು ಮಾತಲ್ಲಿ ಅವರು ಅದನ್ನು ಎತ್ತಾಕ್ತಾರೆ, ಅವಾಗ ನಿನಗೇ ಬೇಜಾರಾಗೋದು. ಆ್ಯಂಡ್ ಮತ್ತೆ ಅದನ್ನು ಆ ಮಾತನ್ನ ಸರಿಪಡಿಸ್ಕೊಳ್ಳೋಕ್ಕೂ ಆಗೋಲ್ಲ. ಸೊ ಬಿಟ್ಟಾಕು, ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಏನು ಹೇಳ್ಬೇಕು ಏನು ಹೇಳ್ಬಾರ್ದು ಅಂತ ತಿಳ್ಕೊಂಡು ಮಾತಾಡು. ಸೊ ಬಿಟ್ಟಾಕು, ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಮ್ಮ ಮನೆಯದು ಏನಿದೆ ಅದನ್ನು ನಾನು ನೀನು ಇದ್ದೀವಿ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ. ಬೇರೆ ಥರ್ಡ್ ಪರ್ಸನ್ ಯಾರೂ ಬರೋಲ್ಲ, ಏನೇ ಇದ್ದರೂ ನಮ್ಮದು ಮಾತ್ರ ಅಂತ ಹೇಳಿದ್ರು. ಸೊ ಹಾಗಾಗಿ ಹೌದಲ್ವಾ, ಎಷ್ಟು ನಿಜ ಅಲ್ವಾ ಅಂತ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಮನೆಯಲ್ಲಿ ಏನೇ ಕಷ್ಟ ಇರಲಿ, ನಾನು ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ ಇವತ್ತಿನವರೆಗೂ ಹೇಳ್ತೀನಿ. ಕಷ್ಟ ಸುಖ ಏನೇ ಬಂದರೂ ನಾನು ದೇವ್ರ ಹತ್ರನೇ ಹೋಗೋದು, ದೇವರನ್ನೇ ನಂಬಿ ನಾನು ಮಾಡೋದು. ದೇವ್ರ ಕೈ ಹಿಡಿತಾನೆ ಅನ್ನೋ ಒಂದು ದೊಡ್ಡ ನಂಬಿಕೆ ನನಗೆ. ಕಂಡ್ಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿದ್ರು ಎಂಡ್ ಆಫ್ ದಿ ಡೇ ನನಗೆ ದೇವರು ನನ್ನ ಮನಸ್ಸು ಏನಿದೆ, ನನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅನ್ನೋದು ದೇವ್ರ ಮುಂದೆ ನಾವೇನು ಸುಳ್ಳು ಹೇಳೋಕ್ಕಾಗಲ್ಲ. 100% ನನಗೆ ನಂಬಿಕೆ ಇದೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ. ಏನೋ ಮನಸ್ಸಲ್ಲಿ ಇದ್ದಿದ್ದನ್ನು ಜೀವನ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಶೇರ್ ಮಾಡಿಕೊಂಡೆ. ಆ್ಯಂಡ್ ಆ ಕಡೆಯಿಂದ ಅವ್ರು ಮಾತಾಡಿದ ಮಾತುಗಳು ನಿಜವಾಗ್ಲೂ ನಾನು ಮರೆಯೋಕ್ಕಾಗಲ್ಲ. ಆ ಥರ ಹೇಳಿದ್ರು, ಅದು ನನಗೆ ಬೇಕಿತ್ತು. ಆ ಥರ ಸಜೆಷನ್ ಯಾರಾದರೂ ಕೊಡೋರು ಬೇಕಿತ್ತು. ಸೊ ತುಂಬ ಖುಷಿ ಆಯಿತು. ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.